Namaste ವಿದ್ಯಾರ್ಥಿಗಳೇ. Welcome back to Thomas Hobbes introduction session. So I'll take up the session now. Let me give you a brief introduction about Thomas Hobbes' birth. He was born on April 5th, 1588 at Westport. Now it is somewhere there near England. So this is a part of Malmesbury in Wiltshire. Okay, and his father also named as Thomas. No, ಇವರ ತಂದೆ ಹೆಸರು ಥಾಮಸ್ ಆಗಿರುತ್ತೆ. And he was a vicar of Charlton and also Westport. ಇವರು ಚಾಲ್ಟನ್ ಮತ್ತು ವೆಸ್ಟ್ಪೋರ್ಟ್ನ ಧರ್ಮಗುರು ಆಗಿರ್ತಾರೆ ಅವ್ರ ತಂದೆಯವರು. ಓಕೆ, ಆ್ಯಂಡ್ ದ ಚೈಲ್ಡ್ಹುಡ್ ಆಫ್ ಹಾಬ್ಸ್ ವಾಸ್ ವೆರಿ ಬ್ಲಾಂಗ್. ಆ್ಯಂಡ್ ವೈ? ಬಿಕಾಸ್ ಹಿಸ್ ಫಾದರ್ ಲೆಫ್ಟ್ ದ 3 ಸಿಬ್ಲಿಂಗ್ಸ್. ಸೊ ಈ ಫಾದರ್ ಏನು ಮಾಡ್ತಾರೆ, ಈ 3 ಜನ ಥಾಮಸ್ ಹಾಬ್ಸ್ ಅವರ ಸಿಬ್ಲಿಂಗ್ಸ್ನ ಅವರ ದೊಡ್ಡ ಅಣ್ಣ ಹತ್ರ ಬಿಟ್ಬಿಟ್ಟು ಹೊರಟು ಬಿಡ್ತಾರೆ. ಸೊ ವೈ ಮೀನ್ಸ್ ಫ್ರಾನ್ಸಿಸ್ ವೆನ್ ಹಿ ವಾಸ್ ಆಸ್ ಟು ಮೂವ್ when he was asked to move to London after he fought with a clergyman outside his own church, because he had a ಒಂದು ಜಗಳ ಆಡಿರ್ತಾರೆ, ಚರ್ಚಿನ ಪಾದ್ರಿ ಹತ್ರ ಜಗಳ ಆಡಿರ್ತಾರೆ. ಸೊ ಅವರು ಲಂಡನ್ಗೆ ಹೊರಡಿ ಅಂತ ಕೇಳಿ ಅಂದರೆ ಹೇಳಿದಾಗ he had left all the children with his elder brother. Hobbes' education, initially got his educated at Westport Church and then at the Malmesbury School, which has been followed by a private school. And Hobbes was a very good student. In around 1603, he went to Magdalen Hall, which is very closely related to Hertford College in Oxford. So after that, what happens, he was very much influenced by John Wilkinson, who was the principal of Hobbes, and he was also a Puritan. And being at the university, Hobbes followed his own curriculum, as he did not believe in the scholastic learning which he was doing his BA. He was recommended as tutor to William, who was a son of William Cavendish, Baron of Hardwicke, by his master at Magdalen, Sir James Hussey. So this is very interesting here to know about his education, because he never followed any curriculum which has been prescribed by the universities. So he want to follow his own curriculum. He knows very well what to study and what not, what to be included and what not, all these things. So that is why he never believed in any other scholastic kind of learnings and all. ಸೊ ಥಾಮಸ್ ಹಾಬ್ಸ್ ಅವರ ಶಾಲೆಯ ಶಿಕ್ಷಣವನ್ನು ನೋಡಿದಾಗ ಮೊದಲು ಆರಂಭದಲ್ಲಿ ವೆಸ್ಟ್ಪೋರ್ಟ್ನ ಚರ್ಚ್ನಲ್ಲಿ ಮತ್ತು ನಂತರ ಮಾಲ್ವೇಸರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀತಾರೆ. ನಂತರ ಅವರು ಖಾಸಗಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀತಾ ಹೋಗ್ತಾರೆ. ಅವರು ಉತ್ತಮ ವಿದ್ಯಾರ್ಥಿಯಾಗಿರ್ತಾರೆ. ಹಾಬ್ಸ್ ಅವರು ಸುಮಾರು 1603 ಅವರು ಆಕ್ಸ್ಫರ್ಡ್ನ ಹರ್ಟ್ಫೋರ್ಡ್ ಕಾಲೇಜಿಗೆ ನಿಕಟ ಸಂಬಂಧ ಹೊಂದಿರುವ ಮ್ಯಾಗ್ಡಲಿನ್ ಹಾಲ್ಗೆ ಹೋಗ್ತಾರೆ. ಅದಾದಮೇಲೆ ಅಲ್ಲಿನ ಪ್ರಾಂಶುಪಾಲರಾಗಿದ್ದಂತಹ ಜಾನ್ ವಿಕಿನ್ಸನ್ ಇವರು ಅವರ ಕಾಲೇಜಿನ ಅಂದರೆ ಅವರು ತುಂಬ ವಿಶ್ವವಿದ್ಯಾಲಯದಲ್ಲಿ ಅವರು ಹಾಬ್ಸ್ ಅವರ ಒಂದು ವಿಲ್ಕಿನ್ಸನ್ನ ಪ್ಯೂರಿಟನ್ ಆಗಿರ್ತಾರೆ. ಅಂದರೆ ತುಂಬ ಮೇಧಾವಿ ಅಥವಾ ಧರ್ಮ ಗುರುಗಳು ಅಂತಲೂ ನೀವು ಹೇಳ್ಬೋದು. ಪ್ಯೂರಿಟನ್ ಅಂತ ಹೇಳಿದಾಗ ತುಂಬ ಧರ್ಮಶುದ್ಧಿ ಉಳ್ಳವರು ಅಂತಲೂ ಹೇಳ್ತೀವಿ. ಸೊ ಅವರಿಂದ ಇವರು ಬಹಳ ಪ್ರಭಾವಿತರಾಗಿ ಆಗ್ತಾರೆ. ಯಾರಿಂದ? ಜಾನ್ ವಿಕಿನ್ಸನ್ ಅವರಿಂದ ಬಹಳ ಪ್ರಭಾವಿತರಾಗ್ತಾರೆ. ತದನಂತರ ವಿಶ್ವವಿದ್ಯಾಲಯದಲ್ಲಿ ಹಾಬ್ಸ್ ಅವರಿಗೆ ಈ ಪಾಂಡಿತ್ಯಪೂರ್ಣ ಕಲಿಕೆಯಲ್ಲಿ ಯಾವುದೇ ನಂಬಿಕೆ ಅನ್ನೋದು ಇರೋದಿಲ್ಲ. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನದೇ ಆದಂತಹ ಒಂದು ಪಠ್ಯಕ್ರಮವನ್ನು ಅವ್ರು ಏನು ಮಾಡ್ತಾರೆ, ಅನುಸರಿಸ್ಕೊಂಡು ಹೋಗ್ತಾರೆ. ಅವನು BA ಮಾಡ್ತಿದ್ದಂಗ್ಲೇನೆ, ಅಂದರೆ ವೆನ್ ಹಿ ವಾಸ್ ಪರ್ಸ್ಯೂಯಿಂಗ್ ಹಿಸ್ BA ಅಂತ ಹೇಳಿದ್ನಲ್ಲ, ಮಾಡ್ತಿರುವಾಗ ವಿಲಿಯಮ್ಗೆ ಬೋಧಕರಾಗಿ ಹೋಗ್ತಾರೆ. ವಿಲಿಯಂ ಕ್ಯಾವೆಂಡಿಶ್ ಇರ್ಬೋದು, ಹಾರ್ಡ್ವಿಕ್ನ ಬ್ಯಾರನ್, ಮ್ಯಾಗ್ಡನಲ್ಲಿನ ಮಾಸ್ಟರ್ ಸರ್ ಜೇಮ್ಸ್ ಹಂಸಿ ಅವರಿಂದ ಇವರೆಲ್ಲರೂ ಸೇರಿಕೊಂಡು ಅವ್ರನ್ನ ಶಿಫಾರಸ್ ಮಾಡಿರ್ತಾರೆ. ಸೊ ಆಲ್ ದೀಸ್ ಪೀಪಲ್ ಹ್ಯಾವ್ ಟೋಟಲಿ ರೆಕಮೆಂಡೆಡ್ ಹಿಸ್ ನೇಮ್ ಟು ಬಿಕಮ್ ಎ ಟ್ಯೂಟರ್ ಫಾರ್ ವಿಲಿಯಂ ಅವರಿಗೆ ಅವ್ರು ಟ್ಯೂಟರ್ ಆಗ್ಬೋದು ಅಂತ ರೆಕಮೆಂಡೇಷನ್ನ ಇವರು ಕೊಟ್ಟಿರ್ತಾರೆ. ಸೊ ವಿಲಿಯಂ ಆ್ಯಂಡ್ ಹಾಬ್ಸ್ ಬಿಕೇಮ್ ಫ್ರೆಂಡ್ಸ್ ಆ್ಯಂಡ್ ದೇ ಟುಗೆದರ್ ಪಾರ್ಟಿಸಿಪೇಟೆಡ್ ಇನ್ ದ ಗ್ರ್ಯಾಂಡ್ ಟೂರ್ ಇನ್ ದ ಇಯರ್ 1610. It is really nice that William, who was a tutor, Hobbes was a tutor to William. ಇವರಿಬ್ಬರು ಏನಾಗ್ತಾರೆ, they will become very close friends, and they started touring 1610 in the year 1610 ಅವ್ರು ಏನು ಮಾಡ್ತಾರೆ, ಒಂದು ಭವ್ಯವಾಗಿರತಕ್ಕಂಥ ಪ್ರವಾಸದಲ್ಲಿ ಇಬ್ಬರು ಸಹ ಭಾಗವಹಿಸ್ತಾರೆ. ಈ ಒಂದು ಟೂರಲ್ಲಿ ಅವ್ರು ಏನೆಲ್ಲ ನೋಡ್ತಾರೆ ಅನ್ನೋದನ್ನು ವಿಲ್ ಜಸ್ಟ್ ಹ್ಯಾವ್ ಎ ಗ್ಲಾನ್ಸ್. Hobbes got introduced to many European scientific and critical methods which were quite opposite to the scholastic philosophy he studied in Oxford. Might be this is one of the reasons why he had no any kind of belief in the scholastic philosophy or the scholastic curriculum. So because what is happening, because whatever Hobbes
whatever he had observed in the scientific methods or the critical methods and all, it was not at all there in his curriculum, whatever he had studied. So during this time, Hobbes' scholarly efforts were pointed at a careful study of classical and Greek and Latin authors, which gave birth to his tremendous translation of Thucydides. So what it is a history of the Peloponnesian War in 1628. And later the work was the first translation of the war from a Greek manuscript to English, and this is also one of the first translation which has been made. Okay, so this is about the another introduction about ಥಾಮಸ್ ಹಾಬ್ಸ್. ಸೊ ಪ್ರವಾಸದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಾಬ್ಸ್ ಅವರು ಆಕ್ಸ್ಫರ್ಡ್ನ ಅಧ್ಯಯನದಲ್ಲಿ ಮಾಡಿದಂತಹ ಯಾವುದೇ ಒಂದು ಪಾಂಡಿತ್ಯ ಪೂರ್ವ ಸ್ಕಾಲಿಸ್ಟಿಕ್ ಅಂತ ಹೇಳಿದ್ನಲ್ವ, ಆ ತತ್ವಶಾಸ್ತ್ರಕ್ಕೆ ತದ್ವಿರುದ್ಧವಾದಂತಹ ಅನೇಕ ಯುರೋಪಿಯನ್ನ ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ವಿಧಾನಗಳು ಇವರಿಗೆ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾರೆ, ಅದರ ಪರಿಚಯ ಆಗುತ್ತೆ ಇವರಿಗೆ. ಸೊ ವಾಟ್ ಈಸ್ ಅ ಸೈಂಟಿಫಿಕ್ ಮೆಥಡ್, ಯಾಕೆ ಕ್ರಿಟಿಸೈಸ್ ಮಾಡಬೇಕು, ವಾಟ್ ಈಸ್ ಕ್ರಿಟಿಸಿಸಮ್, ಈ ಥರ. ಓಕೆ, ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ, ಹಾಬ್ಸ್ ಅವರು ವಿದ್ವತ್ಪೂರ್ಣ ಪ್ರಯತ್ನಗಳು ಅಂದರೆ ಶಾಸ್ತ್ರೀಯ ಗ್ರೀಕ್ ಇರ್ಬೋದು ಮತ್ತು ಲ್ಯಾಟಿನ್ ಲೇಖಕರ ಎಚ್ಚರಿಕೆಯ ಅಧ್ಯಯನಕ್ಕೆ ಇವೆಲ್ಲನೂ ಸಹ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ದೇ ಹ್ಯಾವ್ ಗಿವನ್ ಬರ್ತ್ ಟು ಹಿಸ್ ಟ್ರಮ್ಯಾಂಡಸ್ ಟ್ರಾನ್ಸ್ಲೇಷನ್ಸ್ ಆಲ್ಸೋ. ಸೊ ಇದು 1628ರಲ್ಲಿ ಥೆಸಡೈಸ್ ಅವರ ಪೆಲೋಫೆನೇಷಿಯನ್ ಯುದ್ಧದ ಇತಿಹಾಸದ ಪ್ರಚಂಡ ಅನುವಾದಕ್ಕೆ ಇದು ಜನ್ಮವನ್ನು ನೀಡುತ್ತೆ. ಈ ಕೃತಿ ಗ್ರೀಕ್ ಹಸ್ತಪ್ರತಿಯಿಂದ ಇಂಗ್ಲೀಷ್ಗೆ ಯುದ್ಧದ ಮೊದಲ ಅನುವಾದ ಆಗಿರುತ್ತೆ. ಇದು ಗ್ರೀಕಲ್ಲಿರುತ್ತೆ, ದ ಎಂಟೈರ್ ಕಂಟೆಂಟ್ ವಾಸ್ ಇನ್ ದ ಗ್ರೀಕ್, ಸೊ ದಟ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಟು English. So what it was about the war. So it is about the history of the Peloponnesian war ಬಗ್ಗೆ ಇದೆಲ್ಲ ಇರುತ್ತೆ. So this is what we are learnt about the other informations about the Thomas Hobbes. Hobbes spent most of his days in Paris until 1630 ಆಗಬೇಕು. ಸೊ ಅದು ಒಂದು ನಂಬರ್ ಬಿಟ್ಟು ಹೋಗಿದೆ. And apart from tutoring, Hobbes engaged in expanding his own knowledge of philosophy that arouses curiosity in him over prime philosophic debates. ಸೊ ಅದಾದ ಮೇಲೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬೋಧನೆಯ ಹೊರತಾಗಿ ಹಾಬ್ಸ್ ತನ್ನದೇ ಆದಂಥ ಒಂದು ತತ್ವಶಾಸ್ತ್ರದ ಜ್ಞಾನದಲ್ಲಿ ಅದನ್ನು ವಿಸ್ತರಿಸೋದ್ರಲ್ಲಿ ಇವರು ತೊಡಗಿಸ್ಕೊಂಡ್ಬಿಡ್ತಾರೆ. He just wanted to expand whatever he has learned, the knowledge whatever he has gained about the philosophy. In 1636 he visited Florence and afterwards became a regular debater in philosophic groups and held together by Mérizin in Paris. ಸೊ ಅದಾದಮೇಲೆ ಏನಾಗುತ್ತೆ, 1636ವರೆಗೂ ಸಹ ಅವರು ಫ್ಲಾರೆನ್ಸ್ಗೆ ಅಲ್ಲಿ ಹಿ ಹ್ಯಾಸ್ ವಿಸಿಟೆಡ್ ದಟ್ ಪ್ಲೇಸ್. ಅದಾದಮೇಲೆ ಅವರು ಮೆರಿಸನ್ನೇ ಒಟ್ಟಿಗೆ ನಡೆಸಿದ ತಾತ್ವಿಕ ಗುಂಪುಗಳಲ್ಲಿ ಅವರು ಏನು ಮಾಡ್ತಾರೆ, ಚರ್ಚೆಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ದ ಒನ್ ಕಾಮನ್ ಥಿಂಗ್ ವಾಟ್ ವಿ ಕಮ್ ಅಕ್ರಾಸ್ ಇನ್ ಬೋತ್ ಗ್ರೀಕ್ ಆ್ಯಂಡ್ ಆಲ್ಸೋ ಇನ್ ದ ರೋಮನ್ ಪೀರಿಯಡ್. ಗ್ರೀಕ್ ಅವ್ರದ್ದಿರ್ಬೋದು, ರೋಮನ್ ಅವ್ರದ್ದಿರ್ಬೋದು, ಅದರಲ್ಲೂ ಸಹ ನಾವು ಇದನ್ನು ಕಾಮನ್ ಆಗಿ ನೋಡಿರತಕ್ಕಂಥದ್ದು. ಅವ್ರು ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಚರ್ಚೆಗಳಲ್ಲಿ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. 1637ರಲ್ಲಿ ಹಾಬ್ಸ್ ಸ್ಟಾರ್ಟೆಡ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಆಸ್ ಎ ಫಿಲಾಸಫರ್ ಆ್ಯಂಡ್ ಎ ಸ್ಕಾಲರ್. ಹಾಬ್ಸ್ ತನ್ನನ್ನು ತಾನೇ ಅವ್ರು ಏನು ಮಾಡ್ತಾರೆ, ನಾನೇ ಒಬ್ಬ ತತ್ವಜ್ಞಾನಿ ಮತ್ತು ನಾನೊಬ್ಬ ವಿದ್ವಾಂಸ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಪರಿಗಣಿಸ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ವಾಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಬೈ ಹಿಮ್ಸೆಲ್ಫ್, ದಟ್ ಹೌ ಹಿ ಟೋಟಲಿ, ಇದು ನಾವು ಸಹ ಓದೋರಿಗಿರ್ಬೋದು, ತಿಳ್ಕೊಳ್ಳೋರಿಗೂ ಇರಬಹುದು. When being a political science students will come to know that how he totally refused in the beginning about the curriculum which has been introduced in his own university. After that he has been recommended by many others as a tutor to William. ಅದಾದ ಮೇಲೆ ಇವರು ಸಹ ಒಂದು ಫಾರಿನ್ ಒಂದು ಟೂರ್ ಅಂತ ಹೋಗ್ತಾರೆ. ದೇರ್ ಆಲ್ಸೋ he started learning many things and he started observing and he has been introduced to the European things and the concepts. Okay, it might be about the scientific and also about the critical things and all. ಸೊ ಅದಕ್ಕೆಲ್ಲನೂ ಸಹ ನಾವು ಅವರು ಹೋಗೋದನ್ನು ನಾವು ನೋಡ್ತಾ ಬಂದ್ವಿ. ಸೊ ಫೈನಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್, ಯು ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಯಾಂಡ್ ಹಿಸ್ ನಾಲೆಡ್ಜ್ ಆಲ್ಸೋ to many groups and many other things, and finally he considered himself as a philosopher and a scholar. So let us have a look about what are the works which has been written by Hobbes, Thomas Hobbes. This is one of the most popular work which has been written by Hobbes, Leviathan. ಸೊ ನಿಮಗೆ ಲೆವಿಯಥಾನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮುಂದೆ ನೀವು ಏನೆಲ್ಲ ಅಧ್ಯಯನವನ್ನು ಮಾಡ್ತಾ ಹೋಗ್ತೀರಾ, ಇಟ್ ಮೈಟ್ ಬಿ ಅಬೌಟ್ ದ ನ್ಯಾಚುರಲ್ ರೈಟ್ಸ್ ಇರ್ಬೋದು, ಹ್ಯೂಮನ್ ನೇಚರ್ ಇರ್ಬೋದು, ಸ್ಟೇಟ್ ಆಫ್ ನೇಚರ್, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಸಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ಕವರ್ಡ್ ಅಂಡರ್ ದ
ಥಾಮಸ್ ಲಿವಿಯಥಾನಲ್ಲಿ ನಾವು ಅದರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ದಿ ಲಿವಿಥಾನ್ ಈಸ್ ಹಾಬ್ಸ್ ಮಾಸ್ಟರ್ ವರ್ಕ್ ಪಬ್ಲಿಷ್ಡ್ ಇನ್ 1651. ಇಟ್ ಕಂಟೈನ್ಸ್ 4 ಪಾರ್ಟ್ಸ್. ಇದರಲ್ಲಿ ಒಟ್ಟು 4 ಪಾರ್ಟ್ಸ್ನ ನಾವು ನೋಡ್ತೀವಿ ಲಿವಿಥಾನಲ್ಲಿ. ಅಂದರೆ ಇದು ಪ್ರಕಟಿತ ತಾತ್ವಿಕ ಕೃತಿ ಅಂತಲೂ ಹೇಳ್ಬೋದು. ಇಟ್ಸ್ ಎ ಮಾಸ್ಟರ್ ವರ್ಕ್. ಓಕೆ, ಸೊ ತಾತ್ವಿಕ ಕೃತಿ ಆಗಿರುತ್ತೆ. ಇದನ್ನು ಚಾರ್ಲ್ಸ್ I ಮತ್ತು ಸಂಸತ್ತಿನ ನಡುವಿನ ಒಂದು ಸಂಘರ್ಷಗಳಿಗೆ ಪ್ರತಿಕ್ರಿಯೆಯಾಗಿ ಭಾಗಶಃ ಇದನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಸಹ ನಾವು ಹೇಳ್ತಾ ಹೋಗ್ಬೋದು. ಅದ್ರ ಜೊತೆಗೆ ಯಾವುದಿದು 4 ಪಾರ್ಟ್ಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಫ್ ಮ್ಯಾನ್, ಆಫ್ ಕಾಮನ್ವೆಲ್ತ್, ಆಫ್ ಎ ಕ್ರಿಶ್ಚಿಯನ್ ಕಾಮನ್ವೆಲ್ತ್, ಆ್ಯಂಡ್ ದ 4th ಪಾಯಿಂಟ್ ಈಸ್ ಆಫ್ ದಿ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್. ಸೊ ಈ ಲೆವಿದಾನ್ ಅನ್ನೋದು ಏನಿದೆ ಇದನ್ನು 4 ಭಾಗಗಳನ್ನಾಗಿ ನಾವು ಕಾಣ್ತೀವಿ. ಸೊ ಅದರಲ್ಲಿ ನಾವು ಈ ವಿಷಯಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ದ 4 points I just mentioned about the Hobbes Leviathan. So this has been mentioned here. So the first point I just mentioned about the half man. So half man connects Hobbes' understanding of thought and passion to his account of the state of nature and the reasons for which we live the state of nature and construct a commonwealth. See, ಅವರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಕೊನೆಗೆ ಕಾಮನ್ವೆಲ್ತ್ಗೆ ನಿಲ್ಲಿಸ್ತಾರೆ. ಓಕೆ, ಸೊ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ, ಆಫ್ ಮ್ಯಾನ್ ಅಂತ ಹೇಳಿದ್ರೆ ವಾಟ್ ಇಟ್ ಈಸ್ ಅವರು ಹೇಗೆ ಮನುಷ್ಯನನ್ನು ಅಥವಾ ಮಾನವನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಆಫ್ ದ ಸ್ಟೇಟ್ ಆಫ್ ನೇಚರ್ ಅನ್ನೋದು ಹೇಗಿತ್ತು, ಅದ್ರ ಜೊತೆಗೆ ದ ರೀಸನ್ಸ್ ಫಾರ್ ವಿಚ್ ವಿ ಲೀವ್ ದ ಸ್ಟೇಟ್ ಆಫ್ ನೇಚರ್, ಯಾವ ಕಾರಣಕ್ಕಾಗಿ ನಾವು ನೋಡ್ತಾ ಹೋಗ್ತೀವಿ ಅಥವಾ ಅದರಲ್ಲಿ ನಾವು ಇರ್ತೀವಿ. Commonwealth, you could see here in the right side of Commonwealth details the rights and duties of sovereigns and subjects in a Commonwealth. ಸೊ ಕಾಮನ್ವೆಲ್ತ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಹಕ್ಕು ಮತ್ತು ಕರ್ತವ್ಯಗಳು. ಸಾವರಿನ್ ಅಂದರೆ ದ ರೂಲರ್. ಹಿಯರ್ ದ ಸಾವರಿನ್ ಈಸ್ ರೂಲರ್. ಟುಡೇ ವಾಟ್ ಈಸ್ ಸಾವರ್ನಿಟಿ ವಿ ವಿಲ್ ಲರ್ನ್ ಇನ್ ದ ಅದರ್ ಪೇಪರ್ಸ್. ಓಕೆ, ಸಾವರಿನ್ ಈಸ್ ಅ ರೂಲರ್ ಹಿಯರ್. ಆ್ಯಂಡ್ ಆಲ್ಸೋ ದ ಸಬ್ಜೆಕ್ಟ್ಸ್ ವೇರ್ ಹಿ ಈಸ್ ಗೋಯಿಂಗ್ ಟು ಡೀಲ್. ಆ್ಯಂಡ್ ದಟ್ ಲೀಡ್ಸ್ ಟು ಆಫ್ ಎ ಕ್ರಿಶ್ಚಿಯನ್ ಕಾಮನ್ವೆಲ್ತ್. So it gives an account of the principles of Christian politics, and we know that very well at the church and the state ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. So Christian politics and argue that Hobbes' understanding of political order is not it is discordant with the Christian view. So Christian view ಜೊತೆಗೆ ಅದು ಯಾವುದು ಸಹ ನಮಗೆ ಮ್ಯಾಚ್ ಆಗ್ತಾ ಇಲ್ಲ. ಆಫ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್, ಕತ್ತಲೆಯ ಜಗತ್ತು ಅಂತ ಬೇಕಾದರೂ ಹೇಳ್ಬೋದು. ಪ್ರೆಸೆನ್ಸ್ the confusions and dangers that result from false religious ideas and philosophical concepts. ಸೊ ಇದು ಏನು ಅಂತ ಹೇಳಿದಾಗ, ಯಾವ ರೀತಿಯ ಕನ್ಫ್ಯೂಷನ್ಸ್ನ ಮತ್ತು ಅಪಾಯಗಳನ್ನು ತಂದು ಒಡ್ಡುತ್ತೆ ನಮ್ಮ ತಪ್ಪು ಧರ್ಮಗಳಿಂದ ಅಥವಾ ಐಡಿಯಾಸಿಂದ ಅಥವಾ ಫಿಲಾಸಫಿಕಲ್ ಕಾನ್ಸೆಪ್ಟ್ಸಿಂದ ಅಂತ ಹೇಳುತ್ತೆ. ಸೊ ದಟ್ ಈಸ್ ಹೌ ಹಿಸ್ ವರ್ಕ್ಸ್ ದ ಲೆವಿಯಥಾನ್, ದೀಸ್ 4 important concepts has been presented by him. This is why it is very, very important, because it has been mentioned. There is a mention about the state of nature, also about the commonwealth, and also about the sovereign, and also about the people rights and the duties, and many more things. The other book is The Elements of Philosophy, ಡಿ ಕಾರ್ಪೋರ್. ಸೊ ಇವು ಮತ್ತೊಂದು ಅಂತ ಹೇಳಿದಾಗ ಇದನ್ನು ನಾವೇನಂತ ಹೇಳ್ಬೋದು, ದ ಎಲಿಮೆಂಟ್ಸ್ ಆಫ್ ಫಿಲಾಸಫಿ ಇಸ್ ಕಂಪೋಸ್ಡ್ ಆಫ್ 3 parts. ಸೊ ಇದು ಎಷ್ಟರಲ್ಲಿ ಕಂಪೋಸ್ ಆಗಿದೆ? 3 partsಲ್ಲಿ ಇದು ಕಂಪೋಸ್ ಆಗಿರುತ್ತೆ. ನಾಟ್ ಪಬ್ಲಿಷ್ಡ್ ಇನ್ ದೇರ್ ಇಂಟೆಂಡೆಡ್ ಆರ್ಡರ್. ಇದನ್ನು ಯಾವುದೇ ರೀತಿಯ ಒಂದು ಇಂಟೆಂಡೆಡ್ ಆರ್ಡರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಏನು ಮಾಡಿದ್ದಾರೆ ಇದರಲ್ಲಿ, ಡಿ ಕಾರ್ಪೋರ್, ಈ ಪುಸ್ತಕ ಡಿ ಕಾರ್ಪೋರ್ ಅಂತ ನೀವೇನು ಹೇಳಿದ್ದೀವಿ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1655, ಕಂಟೈನ್ಸ್ 4 parts. ಸೊ ಇದರಲ್ಲೂ ಸಹ 4 partsಲ್ಲಿ ನಾವು ನೋಡಬಹುದು. ಸೊ part 1, it is about concerns the logic. Part 2 concerns scientific concepts. Part 3 concerns geometry and mathematics and Hobbes' proposal for a science of motion. And part 4 concerns physical proper. ಇದಿಷ್ಟನ್ನು ಸಹ ನಾನು 4 ಭಾಗಗಳನ್ನಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಇದು ದಿಸ್ ಇಸ್ ಅಬೌಟ್ ದಿ ಡಿ ಕಾರ್ಪೋರ್, where we are going to take up in detail about all these things. It might be about the scientific concepts, over the how he is logically connected with everything, and why the scientific reasons, how he is going about the geometry and all, we'll learn in the
next in his own theories which has been developed or which has been given him. And we have to think that there also he had very much influenced by the scientific things. And here also his presentation is, I could see here, this particular book is about the scientific attractions. Okay. Okay, the T is missing here. The elements of philosophy, D. Homine. So ಮತ್ತೊಂದು the elements of the philosophy, D. Homine ಅನ್ನತಕ್ಕಂಥದ್ದು. ಸೊ ಇದನ್ನು ನಾವು ನೋಡಬೇಕು ಅಂತ ಹೇಳಿದಾಗ the elements of philosophy is composed of 3 parts, not published in their intended order. ಅಲ್ಲಿ ಅದೇನು ಪಬ್ಲಿಷ್ ಆಗಲಿಲ್ಲ. ಡಿ ಹೊಮೈನ್ ಅನ್ನತಕ್ಕಂಥದ್ದು ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1658 ಅಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಅದಾದಮೇಲೆ opens with 10 chapters on options. ಸೊ ಇಟ್ ಹ್ಯಾಸ್ 10 ಚಾಪ್ಟರ್ಸ್ ಇರುತ್ತೆ ಇದರಲ್ಲಿ. ಅದಾದಮೇಲೆ ಆನ್ ಆಪ್ಟಿಕ್ಸ್ ಮೇಲೆ ದ ಲಾಸ್ಟ್ 5 ಚಾಪ್ಟರ್ಸ್ ಟ್ರೀಟಿಂಗ್ ಹಾಬ್ಸ್ ಅಕೌಂಟ್ಸ್ ಆಫ್ ದಿ ಪ್ಯಾಷನ್ಸ್ ಆ್ಯಂಡ್ ಅನಾಲಿಸಿಸ್ ಆಫ್ ದಿ ಆರಿಜಿನ್ಸ್ ಆಫ್ ರಿಲಿಜಿಯನ್ ಆರ್ ಪಬ್ಲಿಷ್ಡ್ ಇನ್ ದ ವಾಲ್ಯೂಮ್ ಮ್ಯಾನ್ ಆ್ಯಂಡ್ ಸಿಟಿಸನ್ ಎಡಿಟೆಡ್ ಬೈ ಬರ್ನಾರ್ಡ್ ಜರ್ಡ್. ಸೊ ಈ ಪುಸ್ತಕವನ್ನು ಯಾರು ಇದು ಎಡಿಟ್ ಮಾಡಿದ್ದಾರೆ, ಇಟ್ ಹ್ಯಾಸ್ ಬಿನ್ ಎಡಿಟೆಡ್ ಬೈ ದಿ ಬರ್ನಾರ್ಡ್ ಜರ್ಡ್ ಅವರು ಇದನ್ನು ಎಡಿಟ್ ಮಾಡಿದ್ದಾರೆ. ಯು ಕಮ್ ಅಕ್ರಾಸ್ ಟೋಟಲ್ 10 ಚಾಪ್ಟರ್ಸ್ ಹಿಯರ್ which has been mentioned or which is about analysis about the origins of the religion. Okay, so this is about the D mind. The elements of philosophy. Okay, so elements navenella kaanta hogtivi. The elements of philosophy is composed of 3 parts, not published, same thing it is. And D. Save, published in 1642, was Hobbes' first definite articulation of his political philosophy, and it includes Hobbes' account of the state of nature and the origin of the society in a contract, his analysis of the rights of the sovereign, the various forms of sovereignty may take, and the discussions, the dissolution of sovereignty in civil war. The last several chapters attempt to show that Christian teaching supports Hobbes' understanding of government. The edition edited by Bernard Jurt includes the whole of D. Save. ಸೊ ಇದು ಇನ್ನೊಂದು ಅವರ ಪುಸ್ತಕ ಅಂತಲೇ ಹೇಳ್ಬೋದು. ಅದರ ಚಿತ್ರಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇಲ್ಲೂ ಸಹ ಅದರ ಪುಸ್ತಕ ಹೇಗಿದೆಯೋ ಹಾಗೆ ಕೊಟ್ಟಿದ್ದೀವಿ ಒರಿಜಿನಲ್ ಆಗಿ. ಇಲ್ಲೂ ಸಹ ನಾವು ನೋಡಿದ್ದೀರಾ. ಅದನ್ನು ಹಾಗೆ ನಿಮಗೆ ಒಂದು ಚಿತ್ರವನ್ನು ತೋರಿಸತಕ್ಕಂಥ ಪ್ರಯತ್ನವನ್ನು ಸಹ ನಾವಿಲ್ಲಿ ಮಾಡಿದ್ದೀವಿ. ಸೊ ಲಿವೇತಾನಿಂದ ಹಿಡಿದು ಇದೂ ಸಹ ಡಿ ಕಾರ್ಪೊರೇಟ್ ಹೊಮೈನ್ ರಿವೈಸ್ ಇರ್ಬೋದು, ಡಿ ಜಿವೈನ್ ಇರ್ಬೋದು, ಇದರಲ್ಲೂ ಸಹ ನೀವು ನೋಡ್ತಾ ಇದ್ದೀರಾ. ಸೊ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಡಿಸೈವ್ ಅಂತ ಹೇಳಿದ್ರೆ, ಇದರಲ್ಲಿ ಅವರು ಯಾವುದಕ್ಕೆ ಫೋಕಸ್ ಮಾಡ್ತಿದ್ದಾರೆ, ಇಟ್ ಈಸ್ ಆನ್ ದ ಸಾವರಿನ್. ಸೊ ದ ಸಾವರಿನ್, ದ ರೈಟ್ಸ್ ಆಫ್ ದ ಸಾವರಿನ್, ದ ವೇರಿಯಸ್ ಫಾರ್ಮ್ಸ್ ಆಫ್ ದಿ ಸಾವರ್ನಿಟಿ and also about the sovereignty. So that means that it is purely about the sovereignty where he has focused. Okay, and also it is about the Christian teachings about him. And sovereignty, it is nothing but understanding the government. So that also we need to understand. The elements of law, natural and politic. ಇನ್ನೊಂದು ಕೃತಿ. This is Hobbes' first published philosophical work. ಇದು ಹಾಬ್ಸ್ ಅವರ ಮೊಟ್ಟ ಮೊದಲ ಪ್ರಕಟಿತವಾಗಿರತಕ್ಕಂಥ ಒಂದು ತಾತ್ವಿಕ ಕೃತಿ ಅಂತಲೇ ಹೇಳ್ತೀವಿ. ವಿಚ್ ವಾಸ್ ರಿಟನ್ ಇನ್ ಪಾರ್ಟ್ ಇನ್ ರೆಸ್ಪಾನ್ಸ್ ಟು ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಚಾರ್ಲ್ಸ್ I ಆ್ಯಂಡ್ ಪಾರ್ಲಿಮೆಂಟ್. ಯಾವುದಕ್ಕೆ ಸಂಬಂಧಪಟ್ಟಂತೆ ಚಾರ್ಲ್ಸ್ I ಮತ್ತು ಸಂಸತ್ತಿನ ನಡುವಿನ ಸಂಘರ್ಷಗಳಿಗೆ ಪ್ರತಿಕ್ರಿಯೆಯಾಗಿ ಭಾಗಶಃ ಇದನ್ನು ಅವರು ಬರೆದಿದ್ದಾರೆ. It also represents Hobbes' initial attempt to address political matters with the deductive methods of geometry and proposes a definition of sovereignty that remains control to Hobbes' later political works. So this is very, very important to note here. So what does it include? It includes about the political matters. ರಾಜಕೀಯ ವಿಷಯಗಳನ್ನು ಜಾಮಿಟ್ರಿ ಅಂತಂದ್ರೆ ಇದು ರೇಖಾಗಣಿತ ಅಂತ ನೀವು ಹೇಳ್ಬೋದು. ಅನುಮಾನಾತ್ಮಕವಾಗಿರತಕ್ಕಂಥ ವಿಧಾನಗಳೊಂದಿಗೆ ಪರಿಹರಿಸುವ ಒಂದು ಪ್ರಯತ್ನವನ್ನು ಇವರು ಹಾಬ್ಸ್ ಅವರು ಇಲ್ಲಿ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ಈ ಪುಸ್ತಕ ಅಥವಾ ಈ ಒಂದು ಕೃತಿಯಲ್ಲಿ ಪ್ರತಿನಿಧಿಸ್ತಾ ಹೋಗುತ್ತೆ. ಹಾಬ್ಸ್ನ ನಂತರದ ರಾಜಕೀಯ ಕಾರ್ಯಗಳಿಗೆ ಕೇಂದ್ರವಾಗಿ ಉಳಿದಿರುವತಕ್ಕಂಥ ಸಾರ್ವಭೌಮತ್ವದ ವ್ಯಾಖ್ಯಾನವನ್ನು, ಹೂ ಇಸ್ ಇಸ್ ಸಾವರಿನ್, ವಾಟ್ ಇಸ್ ಇಸ್ ಡೆಫಿನೇಷನ್ಸ್. ಸಾವರಿನಿಟಿ ಅನ್ನೋದಕ್ಕೆ ಒಂದು ಡೆಫಿನೇಷನ್ಸ್ ಇರಬೇಕು, ಕ್ಲಿಯರ್ ಕಟ್ ಡೆಫಿನೇಷನ್ಸ್ ಅರ್ಥ ಅನ್ನೋದು ಇರಬೇಕಾಗತ್ತೆ. ಸೊ ದಟ್ ಈಸ್ ಹಿ ಹ್ಯಾಸ್ ಗಿವನ್ ದಟ್. ಅದನ್ನು ಸಹ ಇವರು ಇಲ್ಲಿ ಪ್ರಸ್ತಾಪನೆಯನ್ನು ಇದರಲ್ಲಿ ಮಾಡಿದ್ದಾರೆ. ದಿ ಎಲಿಮೆಂಟ್ಸ್ ಆಫ್ ಲಾ ಹ್ಯಾಸ್ 2 parts. ಒನ್ ಇಸ್ ಅ ಹ್ಯೂಮನ್ ನೇಚರ್ ಆ್ಯಂಡ್ ಡಿ ಕಾರ್ಪೊರೇಟ್ ಪೊಲಿಟಿಕೋ. ಎಲಿಮೆಂಟ್ಸ್ ಆಫ್ ಲಾ 2 ಭಾಗಗಳನ್ನು ಹೊಂದಿದೆ. ಮೊದಲನೇದಾಗಿ ಹ್ಯೂಮನ್ ನೇಚರ್, ಮತ್ತೊಂದು ಡಿ ಕಾರ್ಪೊರೇಟ್ ಪೊಲಿಟಿಕೋ. ಮತ್ತೊಂದು ದಿಸ್ ಎಡಿಷನ್ ಎಡಿಟೆಡ್ ಬೈ JCA
Gaskin also includes chapters from Hobbes' later works, De Corpore, his prose and verse autobiography, and parts of John Arby's Life of Hobbes. ಸೊ ಈ ಸಂಪುಟ ಹಾಬ್ಸ್ ಮತ್ತು ಆಂಗ್ಲಿಕನ್ ಪಾದ್ರಿ ನಡುವೆ ಸಹ ನಾವು ನೋಡ್ತಾ ಹೋಗ್ತೀವಿ, ಅದು ಹೇಗೆಲ್ಲ ಸೇರಿಕೊಂಡಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಸಹ ಈ ಹ್ಯಾಸ್ ಬಿನ್ ಇನ್ಕ್ಲೂಡ್ ದ ಚಾಪ್ಟರ್ಸ್ ಫ್ರಮ್ ದಿ ಹಾಬ್ಸ್ ಲೇಟರ್ ವರ್ಕ್. ಅದರ ಲೇಟರ್ ವರ್ಕ್ ಇದಾದಮೇಲೆ ಬರುತ್ತಲ್ಲ ಅದ್ರ ಬಗ್ಗೆನೂ ಸಹ ಇದು ಮಾಡ್ತಾ ಹೋಗಿದೆ. This is about of liberty and necessity and selections from questions concerning liberty, necessity and chance. ಸೊ ಈ ಪುಸ್ತಕವನ್ನು ಅವ್ರೇನು ಬರೆದಿದ್ದಾರೆ, ಹಾಬ್ಸ್ ಆ್ಯಂಡ್ ಬ್ರಹ್ಮಾಲ್ ಆ್ಯಂಡ್ ಲಿಬರ್ಟಿ ಆ್ಯಂಡ್ ನೆಸೆಸಿಟಿ. ದಿಸ್ ವಾಲ್ಯೂಮ್ ಪ್ರೆಸೆಂಟ್ಸ್ ಅನ್ ಎಕ್ಸ್ಚೇಂಜ್ ಬಿಟ್ವೀನ್ ಹಾಬ್ಸ್ ಆ್ಯಂಡ್ ಆಂಗ್ಲಿಕನ್ cleric John Bramhall. Hobbes and Bramhall debate questions such as whether human beings can act freely, what freedom means, whether freedom and material determination can coexist, and how divine punishment can be justified. See, this particular volume, it represents the exchange of the ideas. ಸೊ ಯಾರ ಐಡಿಯಾಸ್ನ ಇದು ಎಕ್ಸ್ಚೇಂಜ್ ಮಾಡ್ತಾ ಹೋಗಿದೆ ಅಂತ ಹೇಳಿದ್ರೆ, ಹಾಬ್ಸ್ ಮತ್ತು ಆಂಗ್ಲಿಕನ್ ಪಾದ್ರಿ ನಡುವೆ ಇರತಕ್ಕಂಥ ಒಂದು ವಿನಿಮಯವನ್ನು, ಅಂದರೆ ಅವರು ವಿಚಾರಗಳನ್ನು ಇಲ್ಲಿ ವಿನಿಮಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ವಾಟ್ ಆ್ಯಂಡ್ ಆಲ್ ಇಟ್ ಇನ್ಕ್ಲೂಡ್ಸ್ ಅಂತ ಹೇಳಿದಾಗ ಯಾವುದ್ರ ಬಗ್ಗೆ ಹೆಚ್ಚಾಗಿ ಅವರು ಇಲ್ಲಿ ಚರ್ಚೆಯನ್ನು ಮಾಡಿದರೆ, ಮಾನವರು ಮುಕ್ತವಾಗಿ ವರ್ತಿಸಬಹುದೇ, ಸ್ವಾತಂತ್ರ್ಯದ ಅರ್ಥ ಏನು, ಸ್ವಾತಂತ್ರ್ಯ ಮತ್ತು ವಸ್ತು ನಿರ್ಣಯವು ಸಹಬಾಳ್ವೆ ನಡೆಸಬಹುದೇ, ಮತ್ತು ದೈವಿಕ ಶಿಕ್ಷೆಯನ್ನು ಹೇಗೆ ಸಮರ್ಥಿಸ್ಕೊಳ್ಬೇಕು ಅನ್ನೋದನ್ನು ಅವರಿಲ್ಲಿ ಕೇಳ್ತಾ ಇದ್ದಾರೆ. And this volume, edited by V. Chappelli, includes complete text of their initial letters, selections from their subsequent replies to one another, and excerpts from other works of Hobbes that touch upon necessity. ಸೊ ಮತ್ತೊಂದು ನಾವೇನು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ವೆರೆ ಚಾಪೆಲ್ ಸಂಪಾದಿಸಿರತಕ್ಕಂಥ ಈ ಒಂದು ಸಂಪುಟ ಅವರ ಆರಂಭಿಕ ಅಕ್ಷರಗಳ ಸಂಪೂರ್ಣ ಪಠ್ಯಗಳು, ನಂತರದ ಪ್ರತ್ಯುತ್ತರಗಳಿಂದ ಪರಸ್ಪರ ಆಯ್ಕೆಗಳು ಮತ್ತು ಹಾಬ್ಸ್ನ ಇತರ ಕೃತಿಗಳ ಆಯ್ದ ಒಂದು ಭಾಗಗಳನ್ನು ಸಹ ಇದು ಒಳಗೊಂಡಿದೆ. ಎ ಡೈಲಾಗ್ ಬಿಟ್ವೀನ್ ಎ ಫಿಲಾಸಫರ್ ಅಂಡ್ ಎ ಸ್ಟೂಡೆಂಟ್ ಆಫ್ ದಿ ಕಾಮನ್ ಲಾಸ್ ಆಫ್ ಇಂಗ್ಲೆಂಡ್, written in 1666, published in 1681. Look at the gap. Hobbes presents here in dialogue form. ಚರ್ಚೆಯ ಮೂಲಕ ಇವರು ಇದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ. ಎ ರಿಫ್ಲೆಕ್ಷನ್ ಆನ್ ದ ರಿಲೇಷನ್ ಬಿಟ್ವೀನ್ ರೀಸನ್ ಆ್ಯಂಡ್ ಲಾ. ಯಾವುದರ ಬಗ್ಗೆ ಇದು ರಿಫ್ಲೆಕ್ಷನ್ನ ಮಾಡ್ತಿದೆ ಅಂತ ಹೇಳಿದ್ರೆ, ರೀಸನ್ ಮತ್ತು ಕಾನೂನು. ದ ಒಪಿನಿಯನ್ ದಟ್ ಎಮರ್ಜಸ್ ಫ್ರಮ್ ದಿಸ್ ಡೈಲಾಗ್ ಮ್ಯಾನೇಜಸ್ ಟು ಮೇಂಟೈನ್ ಹಾಬ್ಸ್ famous insistence on the indivisibility of sovereignty while allowing for a separation of the functions of the government. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ, ಇವೆಲ್ಲೂ ಸಹ ಚರ್ಚೆಗಳ ರೂಪದಲ್ಲಿ ಸಹ ನಾವು ನೋಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇಟ್ ಇನ್ಕ್ಲೂಡ್ಸ್ ಅಬೌಟ್ ದ ಇಂಡಿವಿಸಿಬಿಲಿಟಿ. ಸಾವರ್ನಿಟಿ ಕೆನಾಟ್ ಬಿ ಡಿವೈಡೆಡ್, ರೈಟ್? ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ದ ಇಂಡಿವಿಸಿಬಿಲಿಟಿ ಆಫ್ ದ ಸಾವರ್ನಿಟಿ. ಹಿ ಸ್ಪೀಕ್ಸ್ ಹಿಯರ್, he mentions about all these things, and also he mentions about the separation of the functions of the government. So what are these separations of the governments? We'll learn in the later stages. So the essay was first published posthumously in the 1681 ನಲ್ಲಿ ಇದು ಅದೇನಾಗುತ್ತೆ, ಪಬ್ಲಿಷ್ ಅನ್ನೋದು ಆಗುತ್ತೆ. ಬೆಹೆಮತ್ ಆರ್ ದಿ ಲಾಂಗ್ ಪಾರ್ಲಿಮೆಂಟ್. ಬೆಹೆಮತ್ ಅಥವಾ ಲಾಂಗ್ ಪಾರ್ಲಿಮೆಂಟ್, ಇದು ಹಾಬ್ಸ್ ಅಕೌಂಟಲ್ಲಿ ಇಂಗ್ಲೀಷ್ ಸಿವಿಲ್ ವಾರ್ಸ್ದ ಬಗ್ಗೆ ಇವರು ಮೆನ್ಷನ್ ಮಾಡಿದ್ದಾರೆ. It is an important book in helping us consider how the experience of the wars influenced Hobbes' thinking and how he would later interpret the wars through the perspective of the theories developed in De Cive and Leviathan. So, this book also sheds light on the Hobbes' understanding of the significance of religion as political force. So, Behemoth was completed in 1668 and published in posthumously. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ದಿಸ್ ಬುಕ್ ವಾಟ್ ಹಿ ಹ್ಯಾಸ್ ರಿಟನ್, ಬೆಹೆಮತ್ ಆರ್ ದಿ ಲಾಂಗ್ ಪಾರ್ಲಿಮೆಂಟ್, ಇವರು ಇದನ್ನು ಯುದ್ಧಗಳ ಒಂದು ಇವ್ರ ಮೇಲೆ ಯಾವ ರೀತಿ ಯುದ್ಧಗಳ ಪ್ರಭಾವವನ್ನು ಬೀರಿತ್ತು ಅದರ ಆಧಾರದ ಮೇಲೆ ಅದರ ನೆನಪುಗಳಲ್ಲಿ ಅದನ್ನು ಆ ಎಕ್ಸ್ಪೀರಿಯನ್ಸಸ್ನ ಅವರಲ್ಲಿ ಶೇರ್ ಮಾಡ್ತಾ ಬಂದಿದ್ದಾರೆ. ಮತ್ತು ಯುದ್ಧಗಳು ಯಾವ ರೀತಿ ಇವ್ರ ಮೇಲೆ ಪ್ರಭಾವವನ್ನು ಬೀರ್ತು ಅನ್ನೋದು ಸಹ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಆಲ್ಸೋ ಶೆಡ್ಸ್ ಲೈಟ್ ಆನ್ ದಿ ಹಾಬ್ಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದು ಇನ್ನೊಂದು ಬೆಳಕು ಯಾವುದ್ರ ಮೇಲೆ ಚೆಲ್ಲುತ್ತೆ ಅಂದರೆ, ಧರ್ಮವನ್ನು ಅವ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ರು ಪೊಲಿಟಿಕಲ್ ಫೋರ್ಸಲ್ಲಿ ಅಂತ ಹೇಳ್ಬಿಟ್ಟು ಸಹ ನಮಗೆ ಇದು ಗೊತ್ತಾಗ್ತಾ ಹೋಗುತ್ತೆ.
ಸೊ ಫೈನಲಿ ಇಟ್ ಈಸ್ ಅಬೌಟ್ ಲೆವಿದಾನ್ ಒಂದು ಪಿಕ್ಚರ್ನ ನೋಡ್ತಾ ಇದ್ದೀರಾ. ಇದರಲ್ಲೂ ಸಹ ನಾನು ಬಹಳಷ್ಟು ನಾವು ಗೊತ್ತಾಗ್ತಾ ಹೋಗುತ್ತೆ. ದ ಎಂಟೈರ್ ಥಿಂಗ್ ಹ್ಯಾಸ್ ಬೀನ್ ಕಂಪೇರ್ ಟು ಇಲ್ಲಿ ಮಾನವ, ಅವನ ಸಾವರಿನಿಟಿ, ಕಾಮನ್ ಪೀಪಲ್ಲು, ಈ ರೀತಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಐ ಟ್ರೈ ಇನ್ ದ ನೆಕ್ಸ್ಟ್ ಸೆಷನ್ಸ್. ಹಾಬ್ಸ್ ಯೂಸ್ಡ್ ಗವರ್ನಮೆಂಟ್ ಪ್ರೈಮಲಿ ಆಸ್ ಅ ಡಿವೈಸ್ ಆಫ್ ಎನ್ಶೂರಿಂಗ್ ಕಲೆಕ್ಟಿವ್ ಸೆಕ್ಯೂರಿಟಿ. ಸೊ ಇವರು ಏನು ಮಾಡಿದ್ದಾರೆ, ಇವರು ಕಲೆಕ್ಟಿವ್ ಸೆಕ್ಯೂರಿಟಿಯಾಗಿ ಸಾಮೂಹಿಕ ಭದ್ರತೆಯನ್ನು ಖಾತ್ರಿಪಡಿಸುವ ಸಾಧನವಾಗಿ ಹಾಬ್ಸ್ ಅವರು ಸರ್ಕಾರವನ್ನು ಮುಖ್ಯವಾಗಿ ನೋಡ್ತಾ ಹೋಗ್ತಾರೆ. ಅದರ ಜೊತೆಗೆ ಪೊಲಿಟಿಕಲ್ ಅಥಾರಿಟೀಸ್ ಜಸ್ಟಿಫೈಡ್ ಬೈ ಎ ಹೈಪೋಥೆಟಿಕಲ್ ಸೋಷಿಯಲ್ ಕಾಂಟ್ರಾಕ್ಟ್. ಸಾರ್ವಭೌಮ ವ್ಯಕ್ತಿ ಅಥವಾ ಸುತ್ತಲ ಎಲ್ಲರೂ ಸಹ ಸುರಕ್ಷತೆ ಮತ್ತು ಯೋಗಕ್ಷೇಮದ ಜವಾಬ್ದಾರಿಯನ್ನು ಹೊಂದುವ ಅನೇಕರಲ್ಲಿ ಈ ಕಾಲ್ಪನಿಕ ಸಾಮಾಜಿಕ ಒಪ್ಪಂದದ ರಾಜಕೀಯವನ್ನು ಸಮರ್ಥಿಸಲಾಗುತ್ತಾ ಹೋಗುತ್ತೆ. ಅದಷ್ಟೇ ಅಲ್ಲ, ಮೆಟಾಫಿಸಿಕ್ಸ್ನಲ್ಲಿ ಹಾಬ್ಸ್ ಭೌತವಾದವನ್ನು ಸಮರ್ಥಿಸ್ಕೊಳ್ತಾರೆ. ಭೌತಿಕ ವಸ್ತುಗಳು ಮಾತ್ರ ನೈಜವಾಗಿದೆ ಅನ್ನೋದೇ ಒಂದೇ ಅವರ ಅಭಿಪ್ರಾಯ. ಅದನ್ನು ಸಹ ನಾವು ಗಮನಿಸಿದ್ದೀವಿ. ಅವರಿಗೆ ಇರತಕ್ಕಂಥ ಆಸಕ್ತಿ, ಇಟ್ ಈಸ್ ಅಬೌಟ್ ದಿ ಸೈಂಟಿಫಿಕ್. ವೈಜ್ಞಾನಿಕ ಬರಹಗಳು ಗಮನಿಸಿದ ಎಲ್ಲ ವಿದ್ಯಮಾನಗಳನ್ನು ಚಲನೆಯಲ್ಲಿರುವ ವಸ್ತುವಿನ ಪರಿಣಾಮಗಳೇನೇ ಇವೆಲ್ಲನೂ ಆಗಿದೆ. ಸೊ he says that the power vests with the sovereign power and entity the responsibility for the safety and well-being of all. In metaphysics, Hobbes defended materialism, the view that only material things are real. His scientific writings present all observed phenomena as the effects of matter in motion. Hobbes was not only a scientist in his own right, but a great systematizer of the scientific findings of his own contemporaries, including Galileo and also Johannes Kepler. His enduring contribution is as a political philosopher was justified wide-ranging government powers on the basis of the self-interested consent of citizens. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವ್ರಿಗೆ ಈಗಾಗಲೇ ನಮಗೆ ಗೊತ್ತಾಯಿತು, ಬರೀ ಅವರು ಗಮನಿಸಿದ್ರೆ ಮಾತ್ರ ಅದು ನೈಜ ಅಂತ. ಅವರು ವೈಜ್ಞಾನಿಕ ಬರಹಗಳನ್ನು ಗಮನಿಸಿದ ಎಲ್ಲ ವಿದ್ಯಮಾನಗಳನ್ನು ಚಲನೆಯಲ್ಲಿರುವ ವಸ್ತುಗಳ ಒಂದು ಪರಿಣಾಮವೇ ಆಗಿದೆ. ಹಾಬ್ಸು ತನ್ನದೇ ಆದಂತಹ ವಿಜ್ಞಾನಿ ಅಷ್ಟೇ ಅಲ್ಲ, ಗೆಲಿಲಿಯೋ ಮತ್ತು ಜೋಹಾನ್ಸ್ ಕೆಪ್ಲರ್ ಇವರುಗಳಿಗೆ ಸಹ ಅವರು ಸಮಕಾಲೀನರಾಗಿರ್ತಾರೆ. ವೈಜ್ಞಾನಿಕ ಆವಿಷ್ಕಾರಗಳ ಉತ್ತಮ ವ್ಯವಸ್ಥಿತವನ್ನು ಸಹ ನಾವು ನೋಡ್ತಾ ಬರ್ತೀವಿ. ಸೊ ನಾಗರಿಕರ ಸ್ವ ಆಸಕ್ತಿಯ ಒಪ್ಪಿಗೆಯ ಆಧಾರದ ಮೇಲೆ ವ್ಯಾಪಕವಾದಂತಹ ಒಂದು ಸರ್ಕಾರಿ ಅಧಿಕಾರಗಳನ್ನು ಸಮರ್ಥಿಸಿದಂತಹ ರಾಜಕೀಯ ದಾರ್ಶನಿಕನಾಗಿ ಅವರ ನಿರಂತರ ಕೊಡುಗೆಯನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರಡಕ್ಷನ್ ಅಬೌಟ್ ದಿ ಥಾಮಸ್ ಹಾಬ್ಸ್. ಇದು ಅವರ ಒಂದು ಜೀವನ, ಅವರ ಕೊಡುಗೆಗಳ ಬಗ್ಗೆ ಒಂದು ಗ್ಲಾನ್ಸನ್ನು ನಾವು ಈ ಸೆಷನ್ನಲ್ಲಿ ಮಾಡಿದ್ದೀವಿ. ದ ನೆಕ್ಸ್ಟ್ ಸೆಷನ್ಸ್ ಐ ವಿಲ್ ಬಿ ಟೇಕಿಂಗ್ ಅಪ್ ಅಬೌಟ್ ದ ಥಿಯರೀಸ್. ಥ್ಯಾಂಕ್ ಯು.